ಆಪ್ರೇಷನ್ ಮಾಡೋಕ್ಕೂ ಬರಲ್ಲ, ಮೆಡಿಸಿನ್ದಿಂದ ಕಡಿಮೆ ಆಗಲ್ಲ. ಕಂಡೀಷನ್ ಎಲ್ಲ ಮುಗಿದಿದೆ, ಲಾಸ್ಟ್ ಸ್ಟೇಜ್ ಇದೆ. ಇವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೋನೋಗ್ರಫಿ ಒಳಗೆ ನೋಡಿದ್ರು ಸರ್ ನೋಡೋ ತಡನೈತಿ, ಅದು ಇದೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಕಾಮನೆ ಆಗಿತ್ತು ಮೇಡಮ್, ಕಾಮನೆ ಆಗಿತ್ತು, ಒಂದು ಸ್ವಲ್ಪ ಹೊಟ್ಟೆ ಊತ ಬಂದಿತ್ತು. ಆಗ ಒಮ್ಮಿಂದೊಮ್ಮೆ ಅವ್ರು ಹೇಳಿಬಿಟ್ರು ಮೇಡಮ್ ಹಿಂಗಾಗಿದೆ, ಕ್ಯಾನ್ಸರ್ ಆಗಿದೆ ಮೇಡಮ್. ಈಗ ನಾನು 4ರಿಂದ 5 ಜಾಗನ ತೋರಿಸಿದ್ದು ಮೇಡಮ್. ಅವರೇನು ರಿಕವರ್ ಆಗೋದು ಸ್ವಲ್ಪ ಕಂಡೀಷನ್ ಕಡಿಮೆ ಅಂತ ಹೇಳಿದ್ದಾರೆ. ಸ್ವಲ್ಪ ಕಾಲು ಊತವಾಗಿದೆ, ಆಮೇಲೆ ಹೊಟ್ಟೆ ಊತಾಗಿದೆ. ಯಾಕೆಂದರೆ ರೋಗಿ ನಾವು ಅಲ್ಲಿ ದೂರಿಂದ ಬಂತೀವಿ ಅಂದಮೇಲೆ ನಮಗೇನೈತಿ ಒಂದು ಸ್ವಲ್ಪ ಕೇರ್ ಆಗಿ ಮಾತಾಡಿ, ಪೇಷಂಟ್ ಹಿಂಗೆ ನೋಡ್ಕೊರಿ, ಹಿಂಗೈತಿ, ಹಿಂಗೆ ಕಂಡೀಷನ್ ಇರ್ತಾವೆ, ಹಿಂಗಂತ ಎಲ್ಲ ನಮ್ಗೆ ತಿಳಿಯಾಗಿ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ನಮಸ್ಕಾರ ವೀಕ್ಷಕರೇ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯಿತು, ಜೊತೆಗೆ ಪೇಷಂಟ್ ಕಂಡೀಷನ್ ಸದ್ಯಕ್ಕೆ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಪ್ಪು. ಎಲ್ಲಿಂದ ಬಂದಿರೋದು? ನಾವು ವಿಜಯಪುರದಿಂದ. ಸರ್ ಪೇಷಂಟ್ ನಿಮ್ಗೆ ಏನಾಗ್ತಾರೆ? ಪೇಷಂಟ್ ನಮ್ಮ ಮಾವ ಆಗ್ಬೇಕು ಮೇಡಮ್. ಅವ್ರ ಹೆಸರು ಮತ್ತು ವಯಸ್ಸು? ದಸ್ತಗೀರ್ ಪವಾರ, ವಯಸ್ಸು ಬಂದು 42 ವರ್ಷ. ಸರ್ ಫಸ್ಟ್ ಅವ್ರಿಗೆ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗ್ತಿದ್ದು ಯಾವಾಗ? ಮೊದಲು ಕಾಮನೆ ಆಗಿತ್ತು ಮೇಡಮ್, ಕಾಮನೆ ಆಗಿತ್ತು, ಒಂದು ಸ್ವಲ್ಪ ಹೊಟ್ಟೆ ಊತ ಬಂದಿತ್ತು. ನಾವು ಅಲ್ಲೇ ಲೋಕಲ್ ವಿಜಯಪುರನಲ್ಲಿ ತೋರಿಸ್ತಿದ್ದೇವೆ. ಆಮೇಲೆ ಅದು 2 ವರ್ಷ ಹಾಗೆ ತೋರಿಸೋದು ಕಡಿಮೆ ಆಗೋದು ಮಾಡ್ತಿತ್ತು. ಆಗ ಒಮ್ಮಿಂದೊಮ್ಮೆ ಅವ್ರು ಹೇಳಿಬಿಟ್ರು ಮೇಡಮ್ ಹಿಂಗಾಗಿದೆ, ಕ್ಯಾನ್ಸರ್ ಆಗಿದೆ, ಸ್ವಲ್ಪ ಮುಂದೆ ಹೋಗಿ ಅಂತಂದರು. ಅವ್ರು ರೆಫರ್ ಮಾಡ್ಕೊಂಡು ಬಾಗಲಕೋಟೆಗೆ ಅಂತ ಹೇಳಿದರು. ಬಾಗಲಕೋಟೆದಲ್ಲಿ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಇತ್ತು, ಅಲ್ಲಿ ಹೋಗಂತೇಳಿ ಅವರೆಲ್ಲ ಕಂಡೀಷನ್ ಎಲ್ಲ ಮುಗಿದಿದೆ, ಲಾಸ್ಟ್ ಸ್ಟೇಜ್ ಇದೆ. ಇವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನೈತಿ ಹೊಟ್ಟೆಯಲ್ಲಿ ನೀರು ತುಂಬಿದೆ. ಅದಕ್ಕೆ ಇಂಗ್ಲೀಷ್ ಮೆಡಿಸನ್ ಅಂತರೂ ಸ್ವಲ್ಪ ನಾಟತ್ತೆ, ಬಟ್ ಅದನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗ್ತೈತಿ ಅಂತೇಳಿ ಇಷ್ಟೆಲ್ಲ ಹೇಳಿದರು. ಮತ್ತು 4 ದಿವಸ ಬಿಟ್ಟು ನಾವು ಸೊಲ್ಲಾಪುರಕ್ಕೆ ಹೋಗ್ಯೆವು. ಅಲ್ಲಿ ಎಲ್ಲ ನೋಡಿದ್ರು ಮೇಡಮ್, ರಕ್ತ ಚೆಕಪ್ ಎಲ್ಲ ಮಾಡಿದ್ರು. ಆದ್ರೂ ಅದು ಕಡಿಮೆ ಆಗೋ ಸ್ಟೇಜಿನ ಮೇಲೆ ಹೋಗಿತ್ತು. ಸೋನೋಗ್ರಫಿ ಒಳಗೆ ನೋಡಿದ್ರು ಸರ್ ನೋಡೋ ತಡನೈತಿ, ಅದು ಇದೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬರೀ ನಾವು ಏನು ಟೆಸ್ಟಿಂಗ್ ಮಾಡಿದ್ವಲ್ಲ ಅದ್ರ ಪ್ರಪೋಸ್ ಅಷ್ಟೇ, ಗುಳಿಗೆ ಮೆಡಿಸನ್ ಅಷ್ಟೇ ಕೊಡ್ತೀವಿ. ಆಪ್ರೇಷನ್ ಮಾಡೋಕ್ಕೂ ಬರಲ್ಲ, ಮೆಡಿಸಿನ್ದಿಂದ ಕಡಿಮೆ ಆಗಲ್ಲ. ಇದೇನು ಇದ್ರೂ ಏನೈತಿ ಸುಮ್ಮನೆ ಹಾಗೆ ಮನೇಲಿ ಇಟ್ಕೊಂಡು ಇದು ಮಾಡ್ಕೋತ ನಿಮ್ಗೆ ಎಷ್ಟು ಸಾಧ್ಯ ಆಗ್ತೈತೆ ಅದು ನೋಡ್ಕೊಂಡು ಇದು ಮಾಡ್ಕೊತ ಹೋಗಿ ಅಂತ ಹೇಳಿದ್ರು ಮೇಡಮ್. ಬೇರೆಲ್ಕಾಗ ಏನೈತಿಲ್ಲ, ಇಲ್ಲಿ ನಿಮ್ದು ಏನೈತ್ರಿ, ಒಬ್ರು ನಮ್ಮ ರಿಲೇಟಿವ್ ಒಳಗೆ ಏನೈತಿಲ್ಲ, ಇಲ್ಲಿದ್ದು ಅವರು ಪತ್ತ ತೆಗೆದಿದ್ರು. ಅವರು ಒಂದು ಬಂದ್ಕಿಂತ ಒಂದು 8-9 ದಿವಸ ಹಿಂದಿನ ಬಾಜು ಹೋಗಿದ್ದಾರೆ ಮೇಡಮ್. ಅವರು ಕೊಟ್ಟ ತಕ್ಷಣ ಏನೈತಿ ಪೇಷಂಟ್ ಒಂದು ಸ್ವಲ್ಪ ರಿಕವರ್ ಆಗ್ಲಾಕ ಮೇಡಮ್. ಕವರ್ ಆಗ್ಲಾಕತ್ತಾನೈತಿ. ನಮ್ಗೆ ಅವ್ರು ಹೇಳಿದ್ರು ಹಿಂಗೈತಿ ಅನ್ನೋದು ಅವ್ರಿಗೆ ಬರಲ್ಲ ಅಂತಾನೈತಿ. ಹಿಂಗೆ ಬೆಂಗಳೂರಿಗೆ ಹೋಗ್ರಿ, ಅಲ್ಲೊಂದು ಪುನರ್ಜನ ಆಯುರ್ವೇದಿಕ್ ಹಾಸ್ಪಿಟಲ್ ಐತಿ, ಅಲ್ಲಿ ಚೆನ್ನಾಗೈತಿ ಅವರು ಹೇಳಿದ್ದು. ಆಮೇಲೆ ಅವರು ರೋಗಿ ಆರಾಮಾಗಿದ್ದು, ಅದನ್ನು ನೋಡ್ಕೊಂಡು ನಾವು ಇಲ್ಲಿ ಬಂದಿದ್ದೆ ಮೇಡಮ್. ಓಕೆ ಸರ್, ಸುಮಾರು ಎಷ್ಟು ದಿನ ಆಯಿತು ನಿಮಗೆ ಈ ಥರ ಗೊತ್ತಾಗಿ? ನಮ್ಗೆ ಗೊತ್ತಾಗಿ 2021 ಗೊತ್ತಾಗಿದೆ. ಇವಾಗ 24, 3 ವರ್ಷ ಆಯ್ತು ಮೇಡಮ್. ಅದು ನಾವು ಸಡನ್ಲಾಗಿ ಗೊತ್ತಾಗಿಲ್ಲ ಮೇಡಮ್. ಇವಾಗ ನಮಗೇನಿದೆ 3 ವರ್ಷ ಆಯ್ತು ತೋರಿಸ್ತಾ ಬಂದ್ಕಿಂತ ಇವಾಗ ಸಡನ್ ಏನಂದರೆ 2-3 ಮಂತ್ಸ್ ಆಯ್ತು ಮೇಡಮ್. 2-3 ತಿಂಗಳಾಯ್ತು ಗೊತ್ತಾಗೋಣ ನಾವು ಇಷ್ಟೆಲ್ಲ ಓಡಾಡಿ ನಿಂತಿರಲ್ಲ. ಎಲ್ಲ ಇಂಗ್ಲೀಷ್ ಮೆಡಿಸಿನ್ ಅವು ಏನೋ ಆಗಂಗಿಲ್ಲ ಅಂತ ಹೇಳಿದ್ರಿ. ಆಮೇಲೆ ಅವು ಎಲ್ಲ ಮಾತ್ರೆನಾಗಲಿ ಅಥವಾ ಔಷಧ ಲಿಕ್ವಿಡ್ ಆಗಲಿ ಕುಡಿಸಿದ್ವಿ, ಅದರಿಂದ ಏನು ಅಷ್ಟೊಂದು ಇದು ಅನಿಸಲ್ದಾಗ ಇಲ್ಲಿ ಅದು ಅಡ್ರೆಸ್ ಬರೋಂತೇಳಿ ಇಲ್ಲಿ ಬಂದಿದ್ದೆ ಮೇಡಮ್. ಇಲ್ಲಿ ಬಂದ ತಕ್ಷಣ ಕೇಳಿದೆವು, ಇಲ್ಲೇ ಹಾಸ್ಪಿಟಲ್ ಬಗ್ಗೆ ಆಗಲಿ ಎಲ್ಲ ಕೇಳಂದ ತಕ್ಷಣ ಏನಂತ ಚೆನ್ನಾಗಿದೆ ಅಂತೇಳಿ ಒಪಿನಿಯನ್ ಹೇಳಿದ್ರು. ಕಸ್ಟಮರ್ದವರು ಒಂದು ಸ್ವಲ್ಪ ರೆಸ್ಪಾನ್ಸ್ ಅದು ಚೆನ್ನಾಗಿ ಮಾಡ್ತಾರೆ ನಮಗೆ. ಯಾಕೆಂದರೆ ರೋಗಿ ನಾವು ಅಲ್ಲಿ ದೂರಿಂದ ಬಂತೀವಿ ಅಂದಮೇಲೆ ನಮಗೇನೈತಿ ಒಂದು ಸ್ವಲ್ಪ ಕೇರ್ ಆಗಿ ಮಾತಾಡಿ, ಪೇಷಂಟ್ ಹಿಂಗೆ ನೋಡ್ಕೊರಿ, ಹಿಂಗೈತಿ, ಹಿಂಗೆ ಕಂಡೀಷನ್ ಇರ್ತಾವೆ, ಹಿಂಗಂತ ಎಲ್ಲ ನಮ್ಗೆ ತಿಳಿಯಾಗಿ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಸರಿ, ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂದರೆ? ನಮ್ಮ ಪೇಷಂಟ್ ಮೇಡಮ್ ಈಗ ನಾನು 4ರಿಂದ 5 ಜಾಗನ ತೋರಿಸಿದ್ದು ಮೇಡಮ್. ಅವರೇನು ರಿಕವರ್ ಆಗೋದು ಸ್ವಲ್ಪ ಕಂಡೀಷನ್ ಕಡಿಮೆ ಅಂತ ಹೇಳಿದ್ದಾರೆ. ಬಟ್ ಸರ್ ಏನು ಹೇಳಿದ್ರಿ, ಆದಷ್ಟು ನಾವು ಪ್ರಯತ್ನ ಮಾಡೋಣ. ಇದು ಆಯುರ್ವೇದಿಕ್ ಅಂದರೆ ಒಮ್ಮಿಂದೊಮ್ಮೆ ಸಡನ್ಲಾಗಿ ಇದು ಆಗಂಗಿಲ್ಲ, ಸ್ವಲ್ಪ ಹಂತವಾಗಿ ಹೋಗ್ತದೆ ಒಂದು ಹೇಳಿದ್ದಾರೆ ಮೇಡಮ್. ಅವರು ನೀವು ಭರವಸೆ ಇಡ್ರಿ, ನಾವು ಭರವಸೆ ಇಡ್ತೀವಿ, ಪೇಷಂಟ್ ಒಳ್ಳೇದು ಮಾಡೋಣ, ಚಲೋದು ಮಾಡೋಣ, ಇನ್ನೊಮ್ಮೆ ನೆಕ್ಸ್ಟ್ ಬರಾಗೇನೈತೆ ಅವ್ರು ನಡ್ಕೋತ ಇದು ಮಾಡ್ಕೋತ ಬರಂಗೆ ಮಾಡೋಣ ಅಂತ ಹೇಳ್ಕೊಂಡು ಜೀವನ್ ಸರ್ ಹೇಳ್ತಾರೆ.
ಅಂದ್ರೆ ಇವಾಗ ಹಿಂಗೆ ಓಡಾಡಕ್ಕಾಗಲ್ವಾ ಅವ್ರಿಗೆ, ಹೇಗೆ? ಬರ್ತಾರೆ ಮೇಡಮ್, ಬರ್ತಾರೆ, ಇದು ಮಾಡ್ತಾರೆ. ಒಂದು ಸ್ವಲ್ಪ ಕಾಲು ಊತವಾಗಿದೆ, ಆಮೇಲೆ ಹೊಟ್ಟೆ ಊತಾಗಿದೆ. ಅದಕ್ಕೆಲ್ಲ ನಮ್ಮ ಮೇಡಮ್ಗಾಗಲಿ, ನಿಮ್ಮ ಸ್ಟಾಫಿನ ಮೇಡಮ್ಗಳಾಗಲಿ, 2-3 ಮೇಡಮ್ ಎಲ್ಲ ಅವರಿಗೆ ಆಗಲಿ, ಪೇಷಂಟ್ಗಾಗಲಿ, ಹಿಂಬಾಲಿಕರು ಇರ್ತಾರಲ್ಲ ಅವ್ರಿಗಾಗಲಿ ಎಲ್ಲ ಥರ ಸಜೆಷನ್ ಹೇಳಿದ್ದಾರೆ. ಎಲ್ಲ ಆಹಾರ ಹೆಂಗೆ ತೊಗೋಬೇಕು ಅನ್ನೋದು ಹೇಳಿದ್ದಾರೆ. ಎಲ್ಲ ಥರ ಹೇಳಿದ್ದಾರೆ. ಮೆಡಿಸಿನ್ ಹೆಂಗೆ ತೊಗೋಬೇಕು, ಎಷ್ಟು ಟೈಮಿಂಗೆ, ಹೆಂಗೆ ಎಲ್ಲನೂ ಹೇಳಿದ್ದಾರೆ ಮೇಡಮ್. ಅಂಡರ್ಸ್ಟ್ಯಾಂಡಿಂಗ್ ಇದೆ. ಧನ್ಯವಾದಗಳು ಮೇಡಮ್. ಸರ್, ಹೇಗೋ ಮೆಡಿಸಿನ್ ತೊಗೊಂಡಿದ್ದೀರಾ, ಆದಷ್ಟು ಬೇಗ ಅವರು ರಿಕವರಿ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.